ನಮಸ್ಕಾರ ಸ್ನೇಹಿತರೆ. ನಿಮಗೆಲ್ಲ ನೆನಪಿದೆಯಾ? ನಾವೆಲ್ಲ ಚಿಕ್ಕವರಿದ್ದಾಗ ಸೈನ್ಸ್ ಅಥವಾ ವಿಜ್ಞಾನನ ಓದಬೇಕಾದ್ರೆ ನಮಗೆ ಫಸ್ಟು ಪ್ರಾಣಿ ಸಂಕುಲದ ಬಗ್ಗೆ ತಿಳ್ಕೋಬೇಕಾದ್ರೆ ಮೊದಲು ಗೊತ್ತಾಗ್ತಾ ಇದ್ದಿದ್ದು ಪ್ರಾಣಿ ಅಥವಾ ಒಂದು ಜಂತು ಅಂತ ಹೇಳಿದ್ರೆ ಅದು ಅಮೀಬಾ. ಆ ಅಮೀಬಾಗೆ ಯಾವುದೇ ರೀತಿಯಾದ ಒಂದು ಪರ್ಟಿಕ್ಯುಲರ್ ಆದ ಒಂದು ಆಕಾರ, ನಿರ್ದಿಷ್ಟವಾಗಿ ಅದನ್ನು ಹೀಗೇ ಬರಿಬೇಕು ಅಂತ ಏನಿರ್ತಾ ಇರಲಿಲ್ಲ ಅಲ್ವಾ. ನಾವು ಹೇಗೆ ಬರೆದ್ರೂ ಅದು ಅಮೀಬಾ ಥರನೇ ಕಾಣಿಸ್ತಾ ಇತ್ತು. ಏಕೆಂದರೆ ಅದಕ್ಕೆ ನಮಗೆ ಹೇಗೆ ಮನುಷ್ಯರಿಗೆ ಕಣ್ಣು, ಮೂಗು, ಬಾಯಿ ಒಂದೇ ಹತ್ರ ಇರುತ್ತೋ, ಯಾವುದೇ ಒಂದು ಪರ್ಟಿಕ್ಯುಲರ್ ಆದ ಸ್ಥಾನದಲ್ಲಿರುತ್ತೋ ಅದಕ್ಕೆ ಆ ಥರ ಏನಿರ್ತಾ ಇರಲಿಲ್ಲ. ನಾವು ಹೇಗೆ ಬರೆದ್ರೂ ಅದು ಅಮೀಬಾ ಥರನೇ ಕಾಣಿಸ್ತಾ ಇತ್ತು. ಇದನ್ನು ನಾವು ಏನಕ್ಕೆ ಹೋಲಿಸ್ಕೋಬೋದು ಹೇಳಿ? ನಮ್ಮ ಜೀವನದಲ್ಲಿ ದ್ವೇಷ, ಅಸೂಯೆ, ಇನ್ನೊಬ್ಬರ ಒಂದು ಏಳಿಗೆಗಳನ್ನು ಕಂಡಾಗ ಹೊಟ್ಟೆ ಕಿಚ್ಚುಪಡೋದು, ಇದಕ್ಕೆ ಹೋಲಿಸ್ಬೋದಲ್ವ. ಆದರೆ ಈ ಎಲ್ಲ ಗುಣಗಳು ಫಸ್ಟು ನಮ್ಮನ್ನೇ ತಿನ್ನುತ್ತೆ ಅಲ್ವಾ. ನಮ್ಮ ಮನೆಯ ಕಿಚ್ಚು ಫಸ್ಟು ನಮ್ಮ ಮನೆಯನ್ನೇ ಸುಡುತ್ತೆ, ಆನಂತರ ಅದು ಪಕ್ಕದ ಮನೆಗೋ ಇನ್ನೊಬ್ಬರ ಕಡೆಗೋ ಹರಡುತ್ತೆ. ಅದೇ ನಮ್ಮಲ್ಲಿ ಸಕಾರಾತ್ಮಕವಾದ ಭಾವನೆಗಳನ್ನು ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದನ್ನೇ ಹಾರೈಸ್ತಾ ಎಲ್ಲದರಲ್ಲೂ ಒಳ್ಳೆಯದನ್ನೇ ಕಾಣ್ತಾ ಹೋದಾಗ ನಮಗೆ ಎಷ್ಟು ಒಂದು ಖುಷಿ ಸಿಗುತ್ತೆ. ಅದು ನಮ್ಮ ಜೀವನವನ್ನು ನಾವು ಉದ್ಧಾರ ಮಾಡ್ಕೊಳೋದಕ್ಕೂ ಒಂದು ಅಭಿವೃದ್ಧಿ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಲ್ವಾ. ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಒಳ್ಳೆಯ ಭಾವನೆ ಇಟ್ಕೊಂಡು ನಾವು ಎಲ್ಲೇ ನೋಡಿದ್ರೆ ನಮ್ಮಲ್ಲಿ ಒಂದು ಗಾದೆ ಇದೆ ಗೊತ್ತಾ? ಕಾಮಾಲೆ ಕಣ್ಣಿಗೆ ಪ್ರಪಂಚನೇ ಹಳದಿಯಾಗಿ ಕಾಣಿಸುತ್ತಂತೆ. ಅಂದರೆ ಯಾರಿಗೆ ಜಾಂಡೀಸ್ ಅಂತ ಕಾಯಿಲೆ ಇರುತ್ತೋ ಅವ್ರ ಕಣ್ಣು ಹಳದಿಯಾಗಿರುತ್ತೆ, ಅವ್ರು ಏನೇ ನೋಡಿದ್ರೂ ಎಲ್ಲ ಹಳದಿಯಾಗೇ ಕಾಣಿಸ್ತಾ ಇರುತ್ತೆ. ಅದೇ ರೀತಿ ನಮ್ಮ ಮನಸ್ಸಲ್ಲಿ ನಾವು ನಕಾರಾತ್ಮಕವಾದ ಭಾವನೆಗಳನ್ನು ಇಟ್ಕೊಂಡು ಹೊರಗಿನ ಪ್ರಪಂಚನ ನೋಡಿದ್ರೆ ಅದು ನಕಾರಾತ್ಮಕವಾಗೇ ಕಾಣಿಸುತ್ತೆ. ಏನಂತೀರಾ ಇದಕ್ಕೆ? ನಿಮ್ಮ ಎಲ್ಲ ರೀತಿಯಾದ ಸಪೋರ್ಟಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.